10,000 ರೂಪಾಯಿ ಕೊಟ್ಟರೆ ಗಡಿಯಲ್ಲಿ ಬಾಂಗ್ಲಾದೇಶದ ಒಳಗೆ ಬಿಡ್ತಾರೆ. ಒಳಗೆ ಬರಲಿಕ್ಕೆ ಬಿಡುವುದು ನೀವು, ಅವರನ್ನ ಇಡೀ ದೇಶ ಸುತ್ತಾಡಲಿಕ್ಕೆ ಬಿಡುವುದು ನೀವು. ನುಸುಳಿಗೋರರು ಒಳಗೆ ಬರದಂತೆ ತಡೆಯುವುದು ಕಾಂಗ್ರೆಸ್ನ ಕೆಲಸನೋ ಬಿಜೆಪಿ ಕೆಲಸನೋ? ನೀವು ಏನು ಮಾಡ್ತಾ ಇದ್ದೀರಿ? ನೀವು ಯಾರಿಗೆ ಹೇಳ್ತಾ ಇದ್ದೀರಿ? ಅಲ್ಲಿ ನ್ಯೂನ್ಯತೆ ಇದೆ, ಫೇಲ್ಯೂರ್ ಆಗ್ತದೆ ಅಂತ ಹೇಳಿದರೆ ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ ನೈಜ ಮತದಾರರು ಹೊರಗೆ ಇರಬಾರ್ದು ಅಂತೇಳಿ ಉದ್ದೇಶದಿಂದ ಇವತ್ತು SIR ನಡೀತಾ ಇದೆ. ಬಾಂಗ್ಲಾದೇಶಿಗರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂಥೇಳಿ BJPಯವರು ನಮ್ಮ ಮೇಲೆ ಆರೋಪವನ್ನು ಮಾಡುವುದನ್ನು ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶಿಗರನ್ನು ಬೆಂಬಲ ಮಾಡುವ ಪ್ರಶ್ನೆ ಇಲ್ಲ. ಬಾಂಗ್ಲಾದೇಶಿಗರನ್ನು ಅಥವಾ ವಲಸಿಗರನ್ನು, ಹೊರದೇಶದವರನ್ನು ನಮ್ಮ ದೇಶಕ್ಕೆ ತಂದು ಅವರಿಗೆ SIRನಲ್ಲಿ ಸೇರಿಸಿ ಅವರಿಗೆ ಮತ ಹಾಕುವ ಅವಕಾಶವನ್ನು ಕೊಟ್ಟು ಅವರಿಗೆ ನಾವು ಸಹಾಯ ಮಾಡುವಂಥ ಪ್ರಶ್ನೆ ಕಾಂಗ್ರೆಸ್ಸಿನ ಕನಮನಸ್ಸಿನಲ್ಲಿಯೂ ಇಲ್ಲ ಮತ್ತು ಅದನ್ನು ನಾವು ಒಪ್ಪುವುದೂ ಇಲ್ಲ, ಅದನ್ನು ಖಂಡಿಸ್ತೇವೆ. ಆದರೆ ಇವತ್ತು ಬಾಂಗ್ಲಾದೇಶಿಗರನ್ನು ಹೊರಗೆ ಹಾಕುವುದರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯದ ದೇಶದಲ್ಲಿ ಅಧಿಕಾರಕ್ಕಿದ್ದಾಗ 10 ವರ್ಷಗಳಲ್ಲಿ ಸುಮಾರು 83,000 ಮಂದಿ ಬಾಂಗ್ಲಾದೇಶಿಗರನ್ನು, ವಲಸಿಗರನ್ನು ಗುರುತಿಸಿ ಈ ದೇಶದಿಂದ ಹೊರಗೆ ಕಳಿಸಿದಂಥ ಕೀರ್ತಿ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ. ಇದು BJPಯ ನಾಯಕರು ತಿಳ್ಕೊಳ್ಬೇಕು. ಕಳೆದ 12 ವರ್ಷ ಆಯಿತು BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು. ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿ ಇದ್ದಾಗ 10 ವರ್ಷ ಇದ್ದರು. ಸುಮಾರು 12 ವರ್ಷಗಳ ಕಾಲ ಈಗ ಮೋದಿಯವರು ಅಧಿಕಾರದಲ್ಲಿದ್ದಾರೆ. ಅವರು ಕಳಿಸಿದ್ದು ಬರೀ 8,000 ಮಂದಿ ಮಾತ್ರ. ಇದು BJPಯ ನಾಯಕರು ನೆನಪಿಟ್ಟುಕೊಳ್ಬೇಕು. ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಗೊತ್ತಿರಬೇಕು, ವಿಜೇಂದ್ರ ಅವರಿಗೆ ಗೊತ್ತಿರಬೇಕು ಮತ್ತು BJPಯ ನಾಯಕರು ಚರಿತ್ರೆಯನ್ನು ತಿಳಿದು ಮಾತಾಡಬೇಕು. ಇವತ್ತು ವಲಸಿಗರಿಗೆ ಏನಾದರೂ ರಕ್ಷಣೆ ಕೊಟ್ಟಿದ್ರೆ ಅದು ನಾವು ಕೊಟ್ಟದ್ದ, BJPಯವರು ಕೊಟ್ಟದ್ದ ಅಂತ ಹೇಳೋದು ಅಂಕಿ ಅಂಶಗಳ ಮೂಲಕ ಪೂರಕ ಆಗ್ತದೆ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಏನು ಹೇಳಿದಿರಿ? ಅಧಿಕಾರಕ್ಕೆ ಬಂದ 1 ದಿವಸದ ಒಳಗಡೆ ವಲಸಿಗರನ್ನ ತೆಗೆದು ಹೊರಗೆ ಹಾಕ್ತೀನಿ ಅಂತ ಹೇಳಿದಿರಿ. ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನೀವು ಈಗ ಅಧಿಕಾರಕ್ಕೆ ಬಂದು ಸುಮಾರು 1.5-2 ತಿಂಗಳಾಯಿತು. ಎಷ್ಟು ಮಂದಿ ವಲಸಿಗರನ್ನು ವೆಸ್ಟ್ ಬೆಂಗಾಲಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಉತ್ತರ ಪ್ರದೇಶದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಬಿಹಾರದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಒರಿಸ್ಸಾದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಅಸ್ಸಾಮಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ನಾರ್ತ್ ಈಸ್ಟ್ ರಾಜ್ಯಗಳಿಂದ ಹೊರಗೆ ಹಾಕಿದಿರಿ? ಇದರ ಬಗ್ಗೆ ನೀವು ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು. ಇದಕ್ಕೆ ರಾಜ್ಯದ BJP ನಾಯಕರು ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು. ವಲಸಿಗರನ್ನು ಹೆಸರಿನಲ್ಲಿ ಇವತ್ತು ನೈಜ ಮುಸ್ಲಿಂ ಬಾಂಧವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲಿಯೂ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಮತ್ತು ಆ ಹೆಸರಿನಲ್ಲಿ ಇವತ್ತು ನೈಜ ಮತದಾರರನ್ನು ಹೊರಗಿಡಬೇಕು ಅಂತೇಳುವ ಹುನ್ನಾರವನ್ನು ನೀವು ಮಾಡ್ತಾ ಇದ್ದೀರಿ. ನುಸುಳಿಗೋರರು ಒಳಗೆ ಬರದಂತೆ ತಡೆಯುವುದು ಕಾಂಗ್ರೆಸ್ನ ಕೆಲಸನೋ BJP ಕೆಲಸನೋ? ರಾಜ್ಯ ಸರ್ಕಾರದ ಜವಾಬ್ದಾರಿಯಾ, ಕೇಂದ್ರ ಸರ್ಕಾರದ ಜವಾಬ್ದಾರಿಯಾ? ಅಮಿತ್ ಶಾ ಅವರ ಜವಾಬ್ದಾರಿಯಾ, ಪ್ರಿಯಾಂಕಾ ಖರ್ಗೆ ಅವರ ಜವಾಬ್ದಾರಿಯಾ? ಅಧಿಕಾರವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನುಸುಳುಕೋರರಿಗೆ ಯಥಾಚ್ಛ ಗಡಿ ಪ್ರದೇಶದಲ್ಲಿ ಹೊರಗೆ ಬರಲಿಕ್ಕೆ ಬಿಟ್ಟು, ಅವರನ್ನು ದೇಶಾದ್ಯಂತ ಸುತ್ತಾಡಲಿಕ್ಕೆ ಬಿಟ್ಟು, ವಿರೋಧ ಪಕ್ಷದ ಅಥವಾ ಪ್ರತಿಪಕ್ಷದವರ ಮೇಲೆ ಏನು ಗೂಬೆ ಕೂರಿಸುವಂಥ ಕ್ರಮವನ್ನು ಮಾಡ್ತಾ ಇದ್ದೀರಿ. ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ನಾನು ಕೇಳ್ತಾ ಇದ್ದೇನೆ, ನುಸುಳಿಕೋರರು ಹೊರಗೆ ಬರಲಿಕ್ಕೆ ಅಮಿತ್ ಶಾ ಕಾರಣ ಅಲ್ವಾ? BJP ಸರ್ಕಾರ, ಕೇಂದ್ರ ಸರ್ಕಾರ ಅದಕ್ಕೆ ಜವಾಬ್ದಾರಿ ವಹಿಸಬೇಕಾದ ಅವಶ್ಯಕತೆ ಇಲ್ವಾ? ಆಯಿತು, ಸುರತ್ಕಲ್ನಲ್ಲಿ ಸಿಕ್ಕಿದ್ರು, ಅಲ್ಲಿ ಸಿಕ್ಕಿದ್ರು, ಆಯಿತು, ಎಲ್ಲ ಕಡೆ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಯು ಐಡೆಂಟಿಫೈ, ನೀವು ಸಹಾಯ ಮಾಡಬೇಕು ತಾನೇ. ಸಿಕ್ಕಿದರೆ ಅದು ನಮ್ಮ ಸರ್ಕಾರ ಹುಡುಕಿ ತಂದಿದೆ, ನಿಮ್ಮದೇನು ಪಾತ್ರ ಇದೆ? ನುಸುಳುಕೋರರನ್ನು ರಕ್ಷಣೆ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ನವರು ಮಾಡ್ತಾರೆ ಅಂಥೇಳಿ ಮಾಡ್ತಕ್ಕಂಥ ಷಡ್ಯಂತರ ಏನಿದೆ, ಇದರ ಹಿಂದೆ BJP 5 ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಗೆದ್ದದ್ದು ಇದೇ ಥರದ ಒಂದು ಹುನ್ನಾರವನ್ನು ಮಾಡಿ. ನನಗೆ ನೆನಪಿದ್ದ ಪ್ರಕಾರ ವೆಸ್ಟ್ ಬೆಂಗಾಲಲ್ಲಿ ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ಮೇಲೆ ಅವರ SIRಲ್ಲಿ ಅವರ ಹೆಸರನ್ನು ತೆಗೆದುಹಾಕಿದರು. ನಾನು ಕೇಳಲಿಕ್ಕೆ ಬಯಸ್ತೇನೆ, ಅವರು ಏನು ಬಾಂಗ್ಲಾದೇಶದಿಂದ ಇಲ್ಲಿ ನುಸುಳುಕೋರರಾಗಿ ಬಂದವರ? ಅದೇ ರೀತಿ ನಮ್ಮ ಪಕ್ಷದಲ್ಲಿ ವೆಸ್ಟ್ ಬೆಂಗಾಲಲ್ಲಿ 2 MLA ಗೆದ್ದರು. ಆ 2 MLA ಅವರು SIRನಲ್ಲಿ ಅವರ ಹೆಸರಿರಲಿಲ್ಲ. ಅವರು ಕೋರ್ಟಿಗೆ ಹೋಗಿ ಸ್ಟೇ ತಂದು ಹೆಸರು ನೋಂದಣಿ ಮಾಡಿ ಚುನಾವಣೆ ನಿಂತುಕೊಂಡು ಗೆದ್ದರು. ಅವರೇನು ನುಸುಳುಕೋರರ? ನಿಮ್ಮ ಆರೋಪಗಳು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ನಿಮಗೆ ನಿಜವಾಗಿಯೂ ಕರ್ನಾಟಕದಲ್ಲಿ ಇವತ್ತು
ನಾವು SIR ಅನ್ನು ಕೆಲವು ಕಾರಣಕ್ಕೋಸ್ಕರ ಅದನ್ನು ವಿರೋಧ ಮಾಡಿದ್ದೀವಿ, ಅದನ್ನು ಒಪ್ತೇವೆ, ಅದರಲ್ಲಿ ಷಡ್ಯಂತರ ಇದೆ ಅಂತ ಹೇಳಿದ್ದೇವೆ. ಆದರೆ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ ನೈಜ ಮತದಾರರು ಹೊರಗೆ ಇರಬಾರ್ದು ಅಂತೇಳುವ ಉದ್ದೇಶದಿಂದ 100ಕ್ಕೆ 154,000 ಬೂತುಗಳಲ್ಲಿಯೂ BLAಗಳ ಮೂಲಕ BLOಗಳಿಗೆ ಸಹಕಾರವನ್ನು ಕೊಟ್ಟು ಇವತ್ತು SIR ಪ್ರಕ್ರಿಯೆ ಏನಿದೆ ಅದನ್ನು ಸಕ್ಸಸ್ ಮಾಡುವಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. BJPಯವರು ಎಣಿಸಿದ್ದು ನಾವು ಅದಕ್ಕೆ ಸಹಕಾರ ಮಾಡುವುದಿಲ್ಲ, ಜನರ ಪರವಾಗಿ ನಿಲ್ಲುವುದಿಲ್ಲ, ಅವರಿಗೆ ಸಹಾಯ ಮಾಡಿ ಅವರ ಮತದಾರ ಪಟ್ಟಿಯಲ್ಲಿ ಹೆಸರು ಬರುವಂತೆ ನೋಡಿಕೊಳ್ಳುವುದಿಲ್ಲ ಮತ್ತು ಅದರ ಲಾಭ ಪಡೀಬಹುದು ಅಂತ ಹೇಳುವುದು BJPಯ ಮನಸ್ಸಿನಲ್ಲಿತ್ತು. BJPಯವರು ಈಗ ಚುನಾವಣಾ ಕಮಿಷನರಿಗೆ ಮೀಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅಕ್ರಮ ಇದೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನೀವು ಕೇಂದ್ರ ಸರ್ಕಾರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ವಿ ಸೋಮಣ್ಣ ಇರ್ಬೋದು. ಅಯ್ಯೋ, ನೀವು ಏನು ಮಾಡ್ತಾ ಇದ್ದೀರಿ? ನೀವು ಯಾರಿಗೆ ಹೇಳ್ತಾ ಇದ್ದೀರಿ? ಅಲ್ಲಿ ನ್ಯೂನ್ಯತೆ ಇದೆ, ಫೇಲ್ಯೂರ್ ಆಗ್ತದೆ ಅಂತ ಹೇಳಿದರೆ ಯು ಆರ್ ಫೇಲ್ಡ್. SIR ಅನ್ನು ಕೇಂದ್ರ ಸರ್ಕಾರದ ಒಂದು ಅಂಗವಲ್ಲದಿದ್ದರೂ ಇದು ಆಟೋನಮಸ್ ಬಾಡಿ, ಅವರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ. ಯಾರ ಮೇಲೆ ನಿಮ್ಮ ಆರೋಪ? ಚುನಾವಣಾ ಆಯೋಗಕ್ಕೆ ನಮ್ಮಿಂದ ರಾಜ್ಯ ಸರ್ಕಾರದಿಂದ ಏನು ಸಹಾಯ ಮಾಡಬೇಕೋ ಅದು ಎಲ್ಲವನ್ನ ಮಾಡಿದ್ದೇವೆ, ಅಧಿಕಾರಿಗಳನ್ನು ಕೊಟ್ಟಿದ್ದೇವೆ. ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ಲ, ಸಂಶಯದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ. ಹಾಗಾಗಿ SIR ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ರಮಬದ್ಧವಾಗಿ ನಡೀತಾ ಇದೆ, ಜನಪರವಾಗಿ ನಡೀತಾ ಇದೆ ಅಂದಾಗ ಮಾತ್ರ ನೀವು ಇಲೆಕ್ಷನ್ ಕಮಿಷನ್ಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಮತ್ತು ನಾವು ಏನು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ PRC ಅಂದರೆ ಪರ್ಮನೆಂಟ್ ಡೊಮಿಸೈಲ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಸಿಕ್ಕಿದವರಿಗೆ ನಾವು ಡೊಮಿಸೈಲ್ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೀವಿ. ಅದನ್ನು ವಿರೋಧ ಮಾಡಲಿಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರಂತೆ BJPಯವರು. ಡೊಮಿಸೈಲ್ ಸರ್ಟಿಫಿಕೇಟು, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನಿದೆ PRC, ಇದನ್ನೇನು ಈಗ ಹೊಸದಾಗಿ ಇಶ್ಯೂ ಮಾಡಿದ್ದ ಅಥವಾ ಹೊಸ ಕಾಯ್ದೆ ತಂದಿದ್ದೇವಾ? ಯಾರ್ಯಾರಿಗೆ ಆಧಾರ್ ಕಾರ್ಡ್ ಇದೆ, ಯಾರಿಗೆ ವೋಟರ್ ಕಾರ್ಡ್ ಇದೆ, ಯಾರು ಆ ಮನೆಯಲ್ಲಿ ವಾಸವಾಗಿರ್ತಾನೆ ಅವರ ದಾಖಲೆ ಪಡೆದು ವಿಲೇಜ್ ಅಕೌಂಟೆಂಟಿಂದ ಸರ್ಟಿಫೈ ಮಾಡಿ RIಗೆ ಹೋಗಿ ತಹಸೀಲ್ದಾರ್ ಇಶ್ಯೂ ಮಾಡ್ತಾರೆ. ಮೊನ್ನೆ ನಾವು ಮತ್ತೆ ಹೇಳಿದ್ದೇವೆ, ಸ್ವಲ್ಪ ಲಿಬರಲ್ ಮಾಡಿ, ಯಾರ್ಯಾರಿಗೆ ಅದು ಅಷ್ಟು ಹೋಗಲಿಕ್ಕೆ ಕಷ್ಟ ಆಗ್ತದೆ ಮತ್ತು ಯಾರ್ಯಾರಿಗೆ ತೊಂದರೆಗಳಾಗ್ತವೆ, ತಾಲೂಕು ಆಫೀಸರಿಗೆ ಹೋಗೋದು ಅನಾನುಕೂಲ ಆಗ್ತದೆ ಮಳೆಗಾಲದಲ್ಲಿ, ಅಂಥವರಿಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವರೇ ಡೊಮಿಸೈಲ್ ಸರ್ಟಿಫಿಕೇಟನ್ನು ಕೊಡ್ಬೋದು ಅಂತ ಹೇಳುವುದನ್ನು ರಾಜ್ಯ ಸರ್ಕಾರ ಅವರಿಗೆ ಆಯ್ಕೆ ಕೊಡುವಂಥ ಅಧಿಕಾರವನ್ನು ಕೊಟ್ಟಿದೆ. ಅದು ವಿದೌಟ್ ಕಾಸ್ಟ್ ಕೊಡಬೇಕು ಅಂತ ಆದೇಶವನ್ನು ಮಾಡಿದೆ. ಇಸ್ ಇಟ್ ನಾಟ್ ನೈಜ ಮತದಾರರನ್ನು ಸೇರಿಸುವಂಥ ಪ್ರಕ್ರಿಯೆ ನಾವು ಮಾಡಿದಂಥ ಸಹಾಯ? ಇವತ್ತು BLOಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿ. ಇವತ್ತು ಫಾರ್ಮನ್ನು ಫಿಲಪ್ ಮಾಡಬೇಕಾಗಿದ್ದರೆ ಯಾವುದು SIR ಫಾರ್ಮ್ಸ್ ಇದೆ, ಎನ್ಯುಮರೇಷನ್ ಫಾರ್ಮ್ ಇದ್ದಾವೆ, ಅದನ್ನು ಫಿಲಪ್ ಮಾಡಲಿಕ್ಕೆ ಸಾಕಷ್ಟು ತೊಂದರೆಗಳಿದ್ದಾವೆ, ಕನ್ಫ್ಯೂಷನ್ಸ್ ಇದ್ದಾವೆ. ಯಾರಿಗೆ ಒಬ್ಬನಿಗೆ ಅವನು 2002ನಲ್ಲಿ ಓಟಿಗೆ ಅವನದ್ದು ಯಾವುದೇ ದಾಖಲೆ ಸಿಗದೇ ಇದ್ದರೆ ಅವರೇ ಹೇಳ್ತಕ್ಕಂಥ 11 ದಾಖಲೆಗಳಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ಈಸ್ ಒನ್ ಆಫ್ ಇಟ್. ನಾವು ಆ ಡೊಮಿಸೈಲ್ ಸರ್ಟಿಫಿಕೇಟ್ನ ಕೊಡಲಿಕ್ಕೆ ಅವಕಾಶ ಇದ್ದಾಗ ಆ ಸರ್ಟಿಫಿಕೇಟ್ ಕೊಡೋದು, ನೀವು ವಿದೇಶಿ ವೋಟರ್ಸನ್ನು ಸಹಾಯ ಮಾಡಲಿಕ್ಕೆ, ಬಾಂಗ್ಲಾದೇಶಿ ವೋಟರ್ಸನ್ನು ಸಹಾಯ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ, ಅವರಿಗೆ ನೀವು ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ಅಂದರೆ ಅಂಥದ್ದು ಎಕ್ಸಾಂಪಲ್ ತೋರಿಸಿ. ನೀವು ಇದನ್ನು ವಿನಾಕಾರಣ ನೀವು ಆರೋಪವನ್ನು ಏನು ಮಾಡ್ತಾ ಇದ್ದೀರಿ, ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಮತ್ತು SIR ಪ್ರಕ್ರಿಯೆಯಲ್ಲಿ ನಮ್ಮ ಪಕ್ಷದಲ್ಲಿ ನಾವು ಏನು ಸಹಾಯ ಮಾಡಬೇಕೋ ಅದನ್ನು ಸಹಾಯ ಮಾಡಲಿಕ್ಕೆ ಮತದಾರರಿಗೆ ಸಿದ್ಧರಿದ್ದೇವೆ. ಮತ್ತು ನುಸುಳಿಕೋರರು ಬರುವುದಕ್ಕೆ ಹೋಗುವುದಕ್ಕೆ, ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದೆ, 10,000 ರೂಪಾಯಿ ಕೊಟ್ಟರೆ ಗಡಿಯಲ್ಲಿ ಬಾಂಗ್ಲಾದೇಶ ಒಳಗೆ ಬಿಡ್ತಾರಂತೆ. ಇದರ ಬಗ್ಗೆ ಸ್ಪಷ್ಟನೆ ಕೊಡಲಿ BJPಯವರು. ಇಟ್ ಈಸ್ ರಿಪೋರ್ಟೆಡ್ ಇನ್ ದಿ ಪೇಪರ್. ಅದು ಜವಾಬ್ದಾರಿ ಯಾರ್ದು ತಡೆಯುವಂಥದ್ದು? ಐವಂಡಿಸುವುದರದ್ದ, ಅಥವಾ ಪ್ರಿಯಾಂಕ ಖರ್ಗೆದ್ದ, ಅಥವಾ ಅಮಿತ್ ಶಾನದ, ಅಥವಾ ಡಿಫೆನ್ಸ್ ಮಿನಿಸ್ಟ್ರಿದ್ದ? ಒಳಗೆ ಬರಲಿಕ್ಕೆ ಬಿಡುವುದು ನೀವು, ಅವರನ್ನ ಇಡೀ ದೇಶ ಸುತ್ತಾಡಲಿಕ್ಕೆ ಬಿಡುವುದು ನೀವು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ,
ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.